ಮೊದಲನೇದು ನಮಗಿರುವಂಥದ್ದು ಎಚ್ಚರದ ಅವಸ್ಥೆ. ಈ ಎಚ್ಚರ ಅವಸ್ಥೆ ಅಂತಂದರೆ ನಾನು ಮಲ್ಕೊಂಡು ಹೇಳ್ತೀನಲ್ಲ, ಎಚ್ಚರ ಆಗತ್ತೆ ನನಗೆ. ಎಚ್ಚರ ಆದಾಗ ಅಂತ ಹೇಗೆ ಗೊತ್ತಾಗತ್ತೆ ಅಂತಂದರೆ, ನನ್ನ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ, ನಾನು ನೋಡ್ತಿದ್ದೀನಿ, ಕೇಳ್ತಾ ಇದ್ದೀನಿ, ವಾಸಿಸ್ತಾ ಇದ್ದೀನಿ, ವಾಸನೆ ನೋಡ್ತಾ ಇದ್ದೀನಿ, ಮುಟ್ತಾ ಇದ್ದೀನಿ. ಸೊ ಯಾವಾಗ ಇಂದ್ರಿಯಗಳು ಜಾಗೃತ ಆಗತ್ತೆ, ಈ ಪ್ರಪಂಚನೂ ಕೂಡ ಜಾಗೃತ ಆಗತ್ತೆ. ಜಾಗೃತದಿಂದ ಜಗತ್ತು ಅಂತ. ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂಥದ್ದು ಪ್ರಪಂಚ ಅಂತ. ಹಂಗಂದ್ರೆ ನಾವು ಪ್ರಪಂಚ 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 ಅಂತ ಶಬ್ದ ಬಳಸ್ತಾ ಇದ್ದೀವಿ. ಆ ಪ್ರಪಂಚದಲ್ಲಿ ಪಂಚಭೂತಗಳ ಸಮೀಕರಣ ನಮಗೆ ಕಾಣಿಸ್ತಾ ಇಲ್ಲ ಅಂತ. ಯಾವಾಗ ಪಂಚಭೂತಗಳ ಸಮೀಕರಣ ಪ್ರಪಂಚದಲ್ಲಿ ಕಾಣಿಸುತ್ತೋ ಅದನ್ನು ಬಿಡಿಸೋದು ಬಹಳ ಸುಲಭ ಅಂತ. ಅದ್ರ ಜೊತೆ ಹೊಂದ್ಕೊಂಡು ಹೋಗೋದು ಬಹಳ ಸುಲಭ ಅಂತ. ಈ ಪಂಚಭೂತಗಳ ವ್ಯತಿರಿಕ್ತದಲ್ಲಿ ನಮ್ಮ ಜೀವನದ ಮೇಲು ಕೀಳುಗಳು ಆಗ್ತಾ ಇದೆ ಅಂತ. ಸೊ ಈ ನಿಟ್ಟಿನಲ್ಲಿ ನಾವು ಎಚ್ಚರದ ಅವಸ್ಥೆ ಅಂತ ಏನು ಹೇಳ್ತೀವಿ, ಅದು ಈ ಜಾಗೃತ.